ಕೃಷಿ ಕಾರ್ಮಿಕರ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ಸಂಕಷ್ಟ ಎದುರಾದ ಇಂದಿನ ದಿನಮಾನಗಳಲ್ಲಿ ರೈತರ ನೆರವಿಗೆ ಅಡಿಕೆ ಸುಲಿಯುವ ಯಂತ್ರ ವರದಾನವಾಗಿ ಪರಿಣಮಿಸಿದೆ. ಹೌದು, ಆಧುನಿಕ ಯುಗದ ಭರಾಟೆಯಲ್ಲಿ ಕೃಷಿ ಮಾಡುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿರಲು ಕೃಷಿ ಕಾರ್ಮಿಕರ ಕೊರತೆ ಮುಖ್ಯ ಕಾರಣವಾಗಿದೆ. ಸಾಕ್ಷರತೆಯ ಪ್ರಮಾಣ ಜಾಸ್ತಿಯಾದಂತೆ ಉದ್ಯೋಗ ಅರಸಿ ಬೃಹತ್ ಶಹರಗಳಿಗೆ ಮುಖ ಮಾಡುವ ಯುವಕ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ಕೃಷಿ ಮಾಡುವ ರೈತ ಅಥವಾ ಕೃಷಿ ಕಾರ್ಮಿಕರ ಅಭಾವ ಅಧಿಕವಾಗಿದ್ದರಿಂದ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಳ್ಳುವಂತಾಗಿದೆ. ಅದರಲ್ಲೂ ಉತ್ತರ ಕನ್ನಡದಂತಹ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಹಿಡುವಳಿದಾರರೇ ಅಧಿಕ ಸಂಖ್ಯೆಯಲ್ಲಿರುವುದರಿಂದ ಕೃಷಿ ಪ್ರಮಾಣದಲ್ಲಿ ಭಾರಿ ಕುಸಿತ ಕಾಣುವಂತಾಗಿದೆ. ಅಡಿಕೆ, ತೆಂಗು ಪ್ರಮುಖ ಬೆಳೆಗಳ ಕೃಷಿಯನ್ನೇ ನಂಬಿಕೊಂಡಿರುವ ರೈತರಿಗೆ ಕೃಷಿ ಕಾರ್ಮಿಕರ ಕೊರತೆ ದೊಡ್ಡ ತಲೆನೋವನ್ನೇ ತಂದೊಡ್ಡಿದೆ. ಅಂತ ರೈತರ ನೆರವಿಗೆ ಅಡಿಕೆ ಸುಲಿಯುವ ಯಂತ್ರ ವರದಾನವಾಗಿದೆ. ಕುಮಟಾ ತಾಲೂಕಿನ ಮಿರ್ಜಾನ ಯಲವಳ್ಳಿ ಕುಗ್ರಾಮದಲ್ಲಿ 2 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುವ ರೈತ ಆರ್.ಎಸ್. ಹೆಗಡೆ ಅವರಿಗೆ ಅಡಿಕೆ ಸುಲಿಯುವ ಯಂತ್ರ ಆಸರಿಯಾಗಿದೆ. ಅಡಿಕೆ ಸುಲಿಯಲು ಜನ ಸಿಗದೆ ತಲೆಬಿಸಿ ಮಾಡಿಕೊಂಡ ಇವರು ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಅಡಿಕೆ ಸುಲಿಯುವ ಯಂತ್ರ ಖರೀದಿಸುವ ಮೂಲಕ ಈ ಭಾಗದಲ್ಲಿ ಇವರೇ ಪ್ರಥಮ ಯಂತ್ರ ಖರೀದಿಸಿದ ರೈತರಾಗಿದ್ದಾರೆ. ಆರಂಭದಲ್ಲಿ ತಂದ 7-8 ಮಷಿನ್ಗಳು ಕೈಕೊಟ್ಟರು ಧೃತಿಗಿಡದ ಇವರು ಸ್ಮಿತಾ ಕಂಪನಿಯ 4 ಬೆಲ್ಟಿನ್ ಯಂತ್ರವನ್ನು 3.5 ಲಕ್ಷ ರೂಪಾಯಿಗೆ ಖರೀದಿಸಿದ್ದು ಉತ್ತಮ ಫಲಿತಾಂಶ ನೀಡಿದೆ. ಈ ಯಂತ್ರದ ಗುಣಧರ್ಮವೇನೆಂದರೆ ಮಷಿನ್ ಹೂಪರ್ನಲ್ಲಿ ಒಮ್ಮೆ 25 ಕೆಜಿಯಷ್ಟು ಅಡಿಕೆ ಹಾಕಿ ಮಿಷನ್ ಚಾಲು ಮಾಡಿದರೆ 1 ತಾಸಿಗೆ 1 ಕ್ವಿಂಟಲ್ಗೂ ಹೆಚ್ಚಿನ ಅಡಿಕೆ ಸುಲಿದು ಹೊರಬರುತ್ತದೆ. ಅಡಿಕೆ ಸಿಪ್ಪೆ, ಅಡಿಕೆ ಕೊಳೆ, ಅಡಿಕೆ ಪ್ರತ್ಯೇಕವಾಗಿ ಹೊರಬರುತ್ತದೆ. ಕೋಳೆ ಅಡಿಕೆಗೂ ಕೆಜಿಗೆ 280 ರೂಪಾಯಿ ದರವಿದ್ದರಿಂದ ರೈತರಿಗೆ ಹೆಚ್ಚಿನ ಲಾಭ ದೊರೆಯುವಂತಾಗಿದೆ ಎನ್ನುತ್ತಾರೆ ರೈತ ಆರ್.ಎಸ್. ಹೆಗಡೆ. ಇದು ಸ್ಮಿತ್ ಅಂತ ಕಂಪನಿ ಮಷಿನ್. ಇದು 1 ಮಿನಿಟಿಗೆ ಲೆಕ್ಕ 1 ಬೆಲ್ಟ್, ಇದು 4 ಬೆಲ್ಟ್ನ ಮಷಿನ್. ಇದು 1 ಮಿನಿಟಿಗೆ 1 ಬೆಲ್ಟು 145ರಿಂದ 150 ಅಡಿಕೆ ಅಂದರೆ ಕರೆಂಟು ವೋಲ್ಟೇಜ್ ಮೇಲೆ ಅವಲಂಬಿಸಿ ಇದು ಸುಲಿಲಿಕ್ಕೆ ಹೋಗ್ತದೆ. 4 ಬೆಲ್ಟ್ನಿಂದ ಲೆಕ್ಕ ಒಂದು 140 ಅಡಿಕೆ ಅಥವಾ 135 ಅಡಿಕೆಗೆ 1 kg ಅನ್ನೋದಾದರೆ ತಾಸಿಗೆ ಅಲ್ಲ 1 ಮಿನಿಟಿಗೆ 4 kg ಒಂದು 4 ಬೆಲ್ಟ್ನಿಂದ. ಅದರಲ್ಲಿ ಕೆಲವೊಂದು ಸುಲಿದೆ ಬರ್ತವೆ. ಹಾಗಾಗಿ ಒಂದು 4 ಬೆಲ್ಟ್ನಿಂದ 1.5 ಕ್ವಿಂಟಲು 1 ತಾಸಿಗೆ ರೆಡಿ ಆಗ್ತವೆ ಇದರಲ್ಲಿ. ಮತ್ತು ಈ ಮಷಿನ್ನು ಅಡಿಕೆಗೆ ಯಾವುದೇ ಸ್ಕ್ರ್ಯಾಚ್ ಆಗೋದಿಲ್ಲ. ಸೆಟ್ಟಿಂಗ್ ಇರ್ತದೆ, ಒಂಚೂರು ಸೆಟ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಆಗೋದಿಲ್ಲ. ತೀರಾ ಕೊಳೆ ಚೂರಾಗಿ ಇದಾಗುವಂಥ ಉಳಿದ ಮಷಿನ್ಗಳಲ್ಲಿ
ಧೂಳಲ್ಲಿ ಹಾರೋಗಿಬಿಡ್ತವೆ. ಇದರಲ್ಲಿ ಒಂದೇ ಒಂದು ಚೂರು ಹಾರೋಗೋದಿಲ್ಲ. ಮತ್ತು ಸಿಪ್ಪೆಯಲ್ಲಿ ಒಂದು ಅಡಿಕೆನೂ ಸಿಗ್ತಾಯಿಲ್ಲ, ಅಂದರೆ ಹೋಗ್ತಾಯಿಲ್ಲ. ಹಾಗಾಗಿ 100ಕ್ಕೆ 100 ರೈತ ಪರವಾದ ಮಷಿನ್ ನೋಡಿ ನಮ್ಮ ಹೇಳಿಕೆ. ನಾನು ಈಗಾಗಲೇ 35 ವರ್ಷದಿಂದನೇ ಅಡಿಕೆ ಮಷಿನ್ ತರ್ತಾ ಇದ್ದೇನೆ. ಇದು ನನ್ನ 11ನೇ ಮಷಿನ್ನು. ಉಳಿದ ಯಾವ ಮಷಿನ್ಗಳು ತಂದ 11 ಮಷಿನ್ಗಳಲ್ಲಿ ಯಾವ ಮಷಿನ್ನು ನನಗೆ ಇದರಷ್ಟು ಸಕ್ಸಸ್ಫುಲ್ಲಾಗಿ ಬಂದಿಲ್ಲ. ಮತ್ತು ಈಗಾಗಲೇ ನನ್ನ ಹತ್ರ ಶಿಲ್ಕ್ ಇರೋದ್ರಲ್ಲಿ ಇದು 5ನೇ ಮಷಿನ್ನು. 4 ಮಷಿನ್ ಈಗಾಗಲೇ ನಮ್ಮ ಗೋಡೌನ್ದಲ್ಲಿ ಇದೆ, ಬೇಕಿದ್ರೆ ನೋಡ್ಬೋದು. ಹಾಗಾಗಿ ಇದು ರೈತ ಪರವಾಗಿರೋ ಮಷಿನ್ ನೋಡಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಬೇರೆ ಕಡೆಗೂ ಇದು ಮಾಡ್ತೀರಾ? ಸೊಲಿಲಿಕ್ಕೆ ಹೋಗ್ತೇನೆ. ಈಗ ನಮ್ಮದು ಒಂದು ವೆಹಿಕಲ್ ಅದಕ್ಕಾಗಿ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರವ್ರ ಜಾಗದಲ್ಲಿ ಹೋಗಿ ನಮ್ಮದೇ ಕರೆಂಟು ಡೀಸೆಲ್ ಜನ್ರೇಟ್ರ್ ಇದೆ. ಜನ್ರೇಟ್ರು ಮತ್ತೊಂದು ಇದಕ್ಕೆ ಸ್ವಲ್ಪ ಮೀಸೆ ಅಂತ ಹೇಳ್ತೀವಿ, ಅದಕ್ಕೆ ಯೂಟ ಇರ್ತವೆ, ಅದಕ್ಕೆ ಎಕ್ಸ್ಟ್ರಾ ಮಷಿನ್ ಇದೆ. ಅದೊಂದು ಮಷಿನ್ನು, ಈ ಮಷಿನ್ನು ಯಾವುದು ಈ ಅಡಿಕೆ ಸೋಲು ಮೇನ್ ಮಷಿನ್ ಇದು, ಮತ್ತೊಂದು ಪಾಲಿಶಿಂಗ್ ಮಷಿನ್ ಬರ್ತವೆ, ಒಂದು ಜನ್ರೇಟ್ರು, ಅಷ್ಟನ್ನು ಅದೇ ಗಾಡಿ ಮೇಲೆ ಇಟ್ಕೊಂಡೋಗಿ ಅವ್ರವ್ರ ಜಾಗದಲ್ಲಿ ಸುಲಿದು ಕೊಟ್ಟು ಬರೋ ಒಂದು ತಯಾರಿ ಇನ್ನೊಂದು ವಾರ 10 ದಿವಸದಲ್ಲಿ ನಡೀತಾ ಇದೆ. ಅಷ್ಟು ದಿವಸದಲ್ಲಿ ರೆಡಿ ಆಗ್ತವೆ. ಇನ್ನೊಂದು ವಾರ 10 ದಿವಸದಲ್ಲಿ ಮಾಡಿ ರೈತರಿಗೆ ಅವ್ರವ್ರ ಜಾಗದಲ್ಲಿ ಹೋಗಿ ಸುಲ್ಕೊಡೋ ಯೋಜನೆ ಮಾಡ್ತಾ ಇದ್ದೀವಿ. ಅಷ್ಟಕ್ಕೂ ಅಡಿಕೆ ಸುಲಿದು ಹೊರಬಂದರೂ ಅಡಿಕೆಗೆ ಸ್ಟೆಚ್ ಬೀಳಬಾರದು. ಅಲ್ಲದೆ ಸುಲಿದು ಹೊರಬಂದ ಅಡಿಕೆಗೆ ಅಂಟುಕೊಂಡಿರುವ ಸಿಪ್ಪೆ ಇರುವುದರಿಂದ ಅದನ್ನು ಪಾಲಿಸಿಂಗ್ ಮಷಿನ್ನಲ್ಲಿ ಹಾಕಿ ಸಿಪ್ಪೆ ಸ್ವಚ್ಛಗೊಳಿಸಲಾಗುತ್ತದೆ. ಹುಬ್ಬಾರ್ನಲ್ಲಿ ಅಡಿಕೆ ಹಾಕಿದಾಗ ಸಿಪ್ಪೆ ಬೀಳುವ ಸ್ಥಳದಲ್ಲಿ ಅಡಿಕೆ ಇದ್ದರೆ ಆ ಮಷಿನ್ ಕೆಟ್ಟು ಹೋಗಿದೆ ಎಂದು ತಿಳಿದುಕೊಳ್ಳಬೇಕೆನ್ನುತ್ತಾರೆ. ಈ ಮಷಿನ್ ಸೌಂಡ್ಲೆಸ್ ಆಗಿದ್ದು ಧೂಳು ಸಹ ಬೀಳುವುದಿಲ್ಲ. ಕಾರ್ಮಿಕರ ತೊಂದರೆಯಿಂದ ಅಡಿಕೆ ಸುಲಿಯಲಾಗದೆ ಅಸಹಾಯಕರಾದ ರೈತರ ಮನೆ ಮನೆಗೆ ಹೋಗಿ ಅವರ ಮನೆಯ ಅಡಿಕೆ ಸುಲಿದುಕೊಳ್ಳಲು ರೈತ ಆರ್ಜಿ ಹೆಗಡೆ ಯೋಚಿಸಿದ್ದು ಅದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ 6 ಕ್ವಿಂಟಲ್ ಅಡಿಕೆ ಸುಲಿದುಕೊಳ್ಳುವ ಈ ಯಂತ್ರ ರೈತನ ಪಾಲಿನ ಸಂಜೀವಿನಿ ತರ ಕೆಲಸ ನಿರ್ವಹಿಸುತ್ತದೆ ಎಂದು ಆರ್ಎಸ್ ಹೆಗಡೆ ಅವರು ತಿಳಿಸಿದರು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.